ಹಲೋ ಸ್ನೇಹಿತರೆ, ನಮಸ್ಕಾರ. ಈಗೊಂದು ವೆರಿ ಬ್ಯಾಡ್ ನ್ಯೂಸ್, ಅಂದರೆ ಭಾಳ ದುಃಖಭರಿತವಾದ ಒಂದು ನ್ಯೂಸ್ ಅನ್ನೋದು ಬಂದಿದೆ ಇವಾಗ. ಏನಂದರೆ, ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿದ್ದಾರೆ ಎಂಬುದು ಇದೀಗ ಬಂದಂಥ ಸುದ್ದಿ. ಬೆಳಿಗ್ಗೆ ನಾವು ಎಲ್ಲ ಚಿಕ್ಕ ವಯಸ್ಸಿನಿಂದ ಕೂಡ ಅವ್ರನ್ನ ನೋಡಿಕೊಂಡು ಬಂದು ಬೆಳೆದಂಥವರು. ತುಂಬ ದುಃಖ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅನ್ನೋದಾಗಿದೆ. ಅಂಥ ಒಬ್ಬ ಒಳ್ಳೆ ಪ್ರತಿಭಾವಂತ ನಟನನ್ನು ನಾವು ಕಳ್ಕೊಂಡಿದ್ದಕ್ಕೆ ಭಾಳ ದುಃಖ ಆಗ್ತಾಯಿದೆ. ಒಳ್ಳೊಳ್ಳೆ ಚಿತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ನಿರ್ವಹಿಸ್ಕೊಂಡು ಬಂದಂಥ ಬ್ಯಾಂಕ್ ಜನಾರ್ದನ್ ಅವರು ಈ ದಿನ ವಿಧಿವಶರಾಗಿರೋದು ಬಹಳ ದುಃಖಕರ ಘಟನೆ. ಬ್ಯಾಂಕ್ ಜನಾರ್ದನ್ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪೋಷಕ ಪಾತ್ರ ಹಾಗೂ ಹಾಸ್ಯ ಪಾತ್ರ. ಅವರು ಓಲ್ಡ್ ಮೂವಿಗಳಾದ ತರ್ಲೆ ನನ್ನ ಮಗ, ಉಶ್ ಮೂವಿ, ಸೂರಪ್ಪ ಮೂವಿ ಮತ್ತು ಜಗ್ಗೇಶ್ ಅವರಂತೂ ಸಾಕಷ್ಟು ಚಿತ್ರಗಳಲ್ಲಿ ಅವರು ಪಾತ್ರಗಳು ಮಾಡಿದ್ದಾರೆ. ನಟನೆ ತುಂಬ ಇಷ್ಟವಾದ ವ್ಯಕ್ತಿ ಅವರು. ಯಾವಾಗಲೂ ಕನ್ನಡ ಚಿತ್ರರಂಗಕ್ಕೆ ಇರುವವರಿಗೆ ಅಜರಾಮರ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತುಂಬ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಕಮೆಂಟ್ಸ್ ಮಾಡ್ತಾಯಿದ್ದಾರೆ, ಲೈಕ್ ಮಾಡ್ತಾಯಿದ್ದಾರೆ. ಮತ್ತು ಅವರ ಒಂದು ಕುಟುಂಬದವರಿಗೆ ಧೈರ್ಯ ಸಿಗಲಿ ಅಂತೇಳಿ ಕೂಡ ತುಂಬ ಜನ ಇದ್ರ ಬಗ್ಗೆ ತುಂಬ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ, ಅವರಿಗೆ ಬದುಕಿದ್ದಾಗ ಯಾವ ಒಂದು ನಟರಾಗಲಿ ಸ್ನೇಹಿತರಾಗಲಿ ಯಾರೂ ಸಹಾಯ ಮಾಡಿಲ್ಲ. ಅಂದರೆ ಅವ್ರ ಹೆಂಡ್ತಿನ ಕಳ್ಕೊಂಡ್ಮೇಲಂತೂ ಅವ್ರು ಇನ್ನೂ ನರ್ವಸ್ ಅನ್ನೋದಾಗೋದ್ರು. ಅವರ ಹೆಂಡತಿ ಕಳ್ಕೊಂಡು ಬಹಳ ದುಃಖಕ್ಕೆ ಬಹಳ ಸಮಸ್ಯೆ ಅನ್ನೋದಾಗಿ, ಆರೋಗ್ಯ ಅಂದರೆ ಹಾರ್ಟ್ ಪ್ರಾಬ್ಲಮ್ ಅನ್ನೋದು ಅವ್ರಿಗಿತ್ತು. ನೋಡಿ, ಮನುಷ್ಯನಿಗೆ ಕಾಯಿಲೆ ಅನ್ನೋದು ಬರಬಾರ್ದು. ಬಂದರೆ ದಿನೇ ಯಾವ ರೀತಿ ನೋವಲ್ಲಿ ಅವ್ರನ್ನ ನೋಡ್ಕೊಳ್ಳೋರು ಬೇಕಾಗುತ್ತೆ. ತಂದೆ, ಈಗ ಮನೆಯಲ್ಲಿ ಮಕ್ಕಳಾಗಲಿ, ಹೆಂಡತಿ ಆಗಲಿ, ಸ್ನೇಹಿತರಾಗಲಿ, ಯಾರಾದರೂ ಒಬ್ಬರು ನೋಡ್ಕೊಳ್ಳೋರಿದ್ದರೆ, ಅವ್ರನ್ನ ಕೇರ್ ಮಾಡೋರಿದ್ದರೆ ತುಂಬ ಚೆನ್ನಾಗಿರ್ತಾರೆ. ಈ ಸಂದರ್ಭದಲ್ಲಿ ಅದೇ ಅವ್ರ ಹೆಂಡತಿ ಇದ್ದಿದ್ದರೆ ಆಯಾ ಒಂದು ವ್ಯಕ್ತಿಗೆ ಈ ಥರ ಆಗ್ತಾ ಇರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವೆಲ್ಲ ಕೇಳ್ಕೊಳ್ಳೋಣ ಸ್ನೇಹಿತರೆ. 1-2 ಸ್ನೇಹಿತರೆ, 800 ಚಿತ್ರಗಳಲ್ಲಿ ಅಭಿನಯ ಮಾಡಿರುವಂಥ ಜನಾರ್ದನ್ ರೆಡ್ಡಿ ಅವರು. ಬ್ಯಾಂಕ್ ಜನಾರ್ದನ್ ಅಂದರೆ ಸಾಕು, ಭಾಳ ಫೇಮಸ್ ಇರುವಂಥ ನಟ. ಪರಭಾಷೆಯಲ್ಲೂ ಕೂಡ ಭಾಳ ಬೇಡಿಕೆಗಳಿತ್ತು. ಆದರೆ ಅವರು ಪರಭಾಷೆಗಳಲ್ಲಿ ಯಾವುದೇ ಒಂದು ಚಿತ್ರವನ್ನು ಮಾಡದೆ, ಕನ್ನಡವೇ ನಮ್ಮ ಮನೆ, ಕನ್ನಡವೇ ನಮ್ಮ ಸೊತ್ತು, ಕನ್ನಡವೇ ನಮ್ಮ ಆಸ್ತಿ ಅಂತೇಳಿ ಇಲ್ಲೇ ನೆಲೆ ಊರಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯವನ್ನು ಕೊಟ್ಟು ಕನ್ನಡ ಜನತೆಯನ್ನು ರಂಜಿಸಿದಂಥ ಮಹೋನ್ನತ ನಟ. ಇವತ್ತಿಗೆ ಅವರಿಗೆ 76 ವರ್ಷ ಕಂಪ್ಲೀಟ್ ಆಗಿತ್ತು. ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ರು. ಅವರು ಹೃದಯಘಾತ, ಅಂದರೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರಿಗೆ. ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿರೋದು ಭಾಳ ದುಃಖಕರ ಸಂಗತಿ ಇದು. ಓಕೆ ಸ್ನೇಹಿತರೆ, ಭಾಳ ದುಃಖ ಆಗುತ್ತೆ. ಇದು ಬಹಳ ಜಾಸ್ತಿ ಉದ್ದ ವಿಡಿಯೋ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ. ಒಂದು ಮಹೋನ್ನತ ನಟನನ್ನು ನಾವು ಕಳ್ಕೊಂಡಿದ್ದೀವಿ. ಪೋಷಕ ಪಾತ್ರ ಎಷ್ಟೋ ಚಿತ್ರಗಳಲ್ಲಿ ಮಾಡಿದ್ದಾರೆ. ಇವತ್ತಿಂದಲ್ಲ, ನೆನ್ನೆದಲ್ಲ. ಇದು ತುಂಬ ಹಳೆಯ ಒಂದು ಚಿತ್ರಗಳು ನೀವು ನೋಡಿ, ಅವರ ಒಂದು ಛಾಪನ್ನು ಹಾಗೆ ಮೂಡಿಸಿದ್ದಾರೆ. ಅವ್ರನ್ನ ಮರೆಯೋದಕ್ಕೆ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ತಪ್ಪಿದರೆ ಕಮೆಂಟ್ಸ್ ಮಾಡಿ. ಅವರ ಚಿತ್ರಗಳನ್ನು ನೀವು ಯಾವುದು ಚಿತ್ರ ನೋಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಅವರ ಅಭಿಮಾನಿಗಳಾಗಿದ್ದರೆ ನೀವು ಕಮೆಂಟ್ಸ್ ಮಾಡಿ. ಓಕೆನಾ? ನಮಸ್ಕಾರ, ವಂದನೆಗಳು.